ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಚ್ ಜೆ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಸ್ಟೈಲಲ್ಲಿ ಮ್ಯಾಗಿ ಮಾಡ್ತಾಯಿದ್ದೀನಿ. ಬರ್ರಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿಯಲ್ಲಿ ನಾನು 2 ಟಮ್ಲರಷ್ಟು ನೀರು ಸೇರಿಸ್ಕೊತೀನಿ. ಇವಾಗ ನೀರು ಜೊತೆ 1 ಪಿಂಚಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಮ್ಯಾಗಿ ಪ್ಯಾಕೆಟಲ್ಲಿ ಈ ಥರ ಮಸಾಲ ಇರುತ್ತಲ್ಲ, ಅದನ್ನು 1 ಪ್ಯಾಕೆಟ್ ಅಷ್ಟು ಇದರಲ್ಲಿ ಸೇರಿಸ್ಕೊತಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಇವಾಗ ನೋಡಿ, ನೀರು ಬಂದು ಚೆನ್ನಾಗಿ ಕುದೀತಿದೆ. ಇದ್ರ ಜೊತೆ ನಾವು ಮ್ಯಾಗಿ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಮುಕ್ಕಾಲು ಭಾಗ ಇದರಲ್ಲೇ ಬೆಂದಿರಬೇಕು, ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ನೋಡ್ರಿ, ಮ್ಯಾಗಿ ಬಂದು ಬೆಂದಿದೆ. ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗ ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಫ್ರೈ ಆಗೋಕ್ಕೆ ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರ ಜೊತೆ ಹೆಚ್ಚಿಟ್ಕೊಂಡಿರುವ ಟೊಮೆಟೊ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಸಾಫ್ಟಾಗಿ ಬೆಂದು ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಟೊಮೆಟೊ ಸಾಫ್ಟಾಗಿ ಬೆಂದು ಬಂದಿದೆ. ಇವಾಗ ಇದ್ರ ಜೊತೆ ನಾನು 4 ಪ್ಯಾಕೆಟ್ ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದರಲ್ಲಿ 1 ಮ್ಯಾಗಿ ಮಸಾಲ ನಾವು ಬೇಯಕ್ಕೆ ಹಾಕಿದ್ದೀವಲ್ಲ, ಮಿಕ್ಕಿದ 3 ಮಸಾಲ ಪ್ಯಾಕೆಟ್ನ ಇದರಲ್ಲಿ ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರ ಜೊತೆ ನಾವು ಬೇಯಿಸಿ ಇಟ್ಕೊಂಡಿರುವ ಮ್ಯಾಗಿ ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಇದನ್ನು ಒಂದು 2 ನಿಮಿಷ ಸ್ಟವಲ್ಲೇ ಇರಲಿ. ಮೀಡಿಯಮ್ ಫ್ಲೇಮಾಗಿ ಇಕ್ಕಿ ಒಂದು 2 ನಿಮಿಷ ಬಿಡೋಣ. ಇವಾಗ ನಮ್ಮ ಮ್ಯಾಗಿ ಬಂದು ರೆಡಿಯಾಗಿದೆ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.